ಫ್ಲಾಶ್ ಇಟ್ಕೊಡೋಣ ಮೇಲೆ ಸ್ವಲ್ಪ ಡೌನು ಎಲ್ಲ ತಲೋ ಬಂದು ಅಳ್ಳಾಡ್ ಸಿಗ್ತಾನೆ ಅದು ಬಿಡ್ತೀನಿ. ಈ ಕಾರ್ಯಕ್ರಮಕ್ಕೆ ಶ್ರೀ ಕೆ ವೆಂಕಟೇಶ್ ಸಾಹೇಬರು, ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರು ಹಾಗೂ ಚಾಮರಾಜನಗರ ಜಿಲ್ಲಾ. ಎಲ್ಲರಿಗೂ ನಮಸ್ಕಾರ. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸಕ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಆರೋಗ್ಯದಿಂದ ಇರುವಂತಹ ಆಶಿಸ್ತ ದೀಪವನ್ನ ಬೆಳಗಿ ಕಾರ್ಯಕ್ರಮದ ಉದ್ಘಾಟನೆ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ. ಭಾರತ ರತ್ನವಾಗಿ ವಿಶ್ವಮಾನ್ಯ ನಾಯಕರಾಗಿ 134 ವರ್ಷಗಳು ಕಳೆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ನಿತ್ಯ ನಿರಂತರವಾಗಿ ನೆಲೆಸಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಹಾಗೂ ಭಗವಾನ್ ಬುದ್ಧರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಕಾರ್ಯವನ್ನ ಗಣ್ಯಾತಿಗಳು ನಮ್ಮೂರಿನ ಅಭಿವೃದ್ಧಿಗಳ ಶಂಕುಸ್ಥಾಪನೆಯ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಹಾಗೂ ಭಗವಾನ್ ಬುದ್ಧರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಕಾರ್ಯಕ್ರಮದ ಮಳೆಯ ಉದ್ದೇಶ ಮಾತಾಡ್ತಾರೆ. ಬಾಲ್ಯ ವಿವಾಹಗಳ ನಿಷೇಧ ಮಾಡಕ್ಕೆ ಕರೆಯನ್ನ ಕೊಡ್ತಾರೆ. ವಿಧವೆಗೆ ಮರು ವಿವಾಹವನ್ನ ನೊಂದು ಅವರು ಖುದ್ದು ಅವಮಾನಗಳನ್ನ ಪಡೆದು ನಮ್ಗೆ ಸಂವಿಧಾನವನ್ನ ಕೊಟ್ಟಿರುವಂಥದ್ದು. ನಮ್ಮ ಕೈಲಿ ಎಲ್ಲ ಸೇರಿ ಭಾರತವನ್ನ ಮುಂದೆ ಹೇಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಅದಕ್ಕಾಗಿ ಅವರು ಹೇಳಿದಂತು ಶಿಕ್ಷಣ ಸಂಘಟನೆ ಮೂಲ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ಹಿಡಿದಕೋಟೆ ತಾಲೂಕಿಗೆ ಬಂದಿರ್ತಕ್ಕಂಥದ್ದು 4ನೇ ಬಾರಿ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ, ಯಾಕೆಂದ್ರೆ ಯಾವ ಧರ್ಮದಲ್ಲಿ ಸಮಾನತೆ ಇರೋ, ಸ್ವಾತಂತ್ರ್ಯ ಇರೋ, ಆ ಧರ್ಮ ಎಲ್ಲಿ ಅಸ್ಪೃಶ್ಯತೆ ಇರೋ ಆ ಧರ್ಮವನ್ನು ನಾವು ಎಂದು ಧರ್ಮದ ಸ್ವೀಕಾರ ಮಾಡೋಣ ಅಂತ ಹೇಳಿ ಒಬ್ರು ಬಂದಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾರು ಕೂಡ ಅಷ್ಟಾಗಿ ನಮ್ಮ ತಾಲೂಕಿಗೆ ಭೇಟಿಯನ್ನ ಕೊಟ್ಟಿಲ್ಲ. ಇವತ್ತು ನಮ್ಮ ಸಂದರ್ಭದಲ್ಲಿ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿಯನ್ನ ಮಾಡಿ, ಜೊತೆಗೆ ನಮ್ಮ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿಗೆ ತಾವು ಸಹಕಾರವನ್ನ ಕೊಟ್ಟಿದ್ದೀರಿ. ನಮ್ಮ ಸರ್ಗೂರು ತಾಲೂಕಿಗೆ ಧ್ರುವಾಣಿ ಸಾಹೇಬರು ಕಳೆದ ಬಾರಿ ನಮ್ಮ ತಾಲೂಕಿಗೆ ಹೆಚ್ಚು ಅನುದಾನವನ್ನು ಕೊಡ್ತಿದ್ರು. ಅದೇ ರೀತಿ ತಾವು ಕೂಡ ನರಸೀಪುರಕ್ಕೆ ಮಾದೇವಪ್ಪ ಸಾಹೇಬರಿಗೆ ಆಲ್ರೆಡಿ ಸಚಿವರಿದ್ದಾರೆ. ಎಲ್ಲ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸಂಪೂರ್ಣ ಸರ್ವ ಮಂತ್ರಿಗಳೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಅವರ ತಂಡದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರು ಎರಡನೇ ಒಂದು ಮನವಿ ಪತ್ರವನ್ನ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಸಿ ಮಾದೇವಪ್ಪ ಸಾಹೇಬರಲ್ಲಿ. ಈಗಾಗಲೇ ಸನ್ಮಾನ್ಯ ಮಾದೇವಪ್ಪ ಸಾಹೇಬರು ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಈ
ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮೈಸೂರು ಎಚಡಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಯಗದನಕೋಟೆ ತಾಲೂಕಿಗೆ 24-25ನೇ ಸಾಲಿನ ಸಂಸ್ಥೆಯ ಲಾಭಾಂಶ 12,47,00,000 ರೂಪಾಯಿಗಳ ಚೆಕ್ ಅನ್ನ ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ. ಹಾಗೆ ಹುಲಿ ಹಾಲಿತ್ತೆ ಅದನ್ನ ಕುಡಿದವರು ಗರ್ಜಿಸಲೇಬೇಕಂತ ಹೇಳಿ ನಮ್ಮ ಉದ್ಯೋಗ ಹೋಗಿದ್ದಾರೆ. ಅದರಿಂದ ನಾವೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ ನಮ್ಮ ಸಮಾನತೆಯಾಗಿ ಅಧ್ಯಕ್ಷೀಯ ಸ್ಥಾನವನ್ನ ವಹಿಸಿಕೊಂಡು ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ನಿಗಮದ ಅಧ್ಯಕ್ಷರು ಸಹೋದರದ ಅಭಿವೃದ್ಧಿ ಚಿಕ್ಕಮಗಳೂರಿಗೆ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ. ಜೈ ಹಿಂದ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠತೆ